ಎಲ್ರಿಗೂ ನಮಸ್ಕಾರ. ಏನು ಇವತ್ತು ದೊಡ್ಡಗಿರಿ ಗ್ರಾಮದಲ್ಲಿ ನಿಲ್ಲಿಸಿರುವ ಶ್ರೀ ಕಾಟೇರಮ್ಮನವರ 121 ಅಡಿ ವಿಗ್ರಹ ಪ್ರತಿಷ್ಠಾಪನೆ ಭೂಮಿ ಪೂಜೆ, ಇದಕ್ಕೆ ಗುದ್ದಲಿ ಪೂಜೆಗೆ ನಮ್ಮನ್ನು ಹಾಗೆ ಎಲ್ಲರನ್ನೂ ಕರೆದಿರುವ ನಮ್ಮ ದೊಡ್ಡಗಿರಿ ಗ್ರಾಮಸ್ಥರಿಗೆ, ಮುಖ್ಯವಾಗಿ ನಮ್ಮ ಸ್ವಾಮಿಗಳು, ನಮ್ಮ ಇವರು ರೆಡ್ಡಿ ಅವರಿಗೆ, ಬಾಬಣ್ಣ, ಎಲ್ಲ ಹಿರಿಯರಿಗೆ, ಊರಿನ ಗ್ರಾಮಸ್ಥರು ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನೀವಿದ್ದೀರ ಮಾಧ್ಯಮ ಮಿತ್ರರು. ಯಾಕಂದರೆ ನೀವಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ತಲುಪಲ್ಲ. ಯಾವ ದೇವ್ರ ಶಕ್ತಿ ಏನು ಅಂತ ಗೊತ್ತಿಲ್ಲ. ಅದೇ ರೀತಿ ದೊಡ್ಡಗಿರಿ ಈ ಗ್ರಾಮದಲ್ಲಿ ನಮ್ಮ ಕಾಟೇರಮ್ಮ ದೇವಿಯ ನಾನು ಸುಮಾರು ಅವರು ವರ್ಷಗಳಿಂದ ಬರ್ತಾಯಿದ್ದೀನಿ. ಏನು ಬೇಡಿಕೊಂಡ್ರು ಅಮ್ಮ ನಮಗೆ ಸಹಕಾರ ಎಲ್ಲ ಅವರು ಅಮ್ಮ ತಾಯಿ ಆಶೀರ್ವಾದ ಕೊಡುತ್ತೆ. ಅದೇ ರೀತಿ ಏನು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವರೆಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಸ್ವಾಮಿಗಳೆಲ್ಲ ಕೈ ಜೋಡಿಸಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ನಾವು ನೀವಂತೆಲ್ಲ ಅವರ ಕೈಯಲ್ಲಿ ಆದಷ್ಟು ಅಲ್ಲಿನ ಸೇವೆ ಅಂತ ಏನು ಇದೆ ಅಂತೀವಿ. ಯಾಕಂದರೆ ಒಬ್ಬರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಅವರವ್ರ ಕೈಯಲ್ಲಿ ಅವರು ಸಹಾಯ ಮಾಡಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆದರೆ ಪ್ರತಿಯೊಬ್ಬರಿಗೂ, ಯಾಕಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 121 ಅಡಿ ಅಂದರೆ ನನಗೆ ಗೊತ್ತಾಗಿ ನಮ್ಮ ತಾಲೂಕಲ್ಲಿ ಯಾವುದೂ ಇಲ್ವೇನೋ ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ಇಂಥ ಕಾರ್ಯಕ್ರಮಕ್ಕೆ ಆ ದೇವರು ಅವ್ರಿಗೆಲ್ಲ ಅನುಗ್ರಹ ಕೊಟ್ಟು, ನಮ್ಮ ಡಾಕ್ಟ್ರ್ ಅವರು ಸಾರು ಅವ್ರ ಬಗ್ಗೆ ನಮ್ಮ ರೆಡ್ಡಿ ಅವರು ಹೇಳ್ತಾನೆ ಇರ್ತಾರೆ. ಯಾಕಂದರೆ ಇಂಥವರೆಲ್ಲ ಮುಂದೆ ಬಂದು ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ನಮ್ಮ ತಾಲೂಕು ಜನತೆಗೆ ಆಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಅವರವ್ರ ಕೈಯಲ್ಲಿ ಆದಷ್ಟು ಅವರವರು ಇದಕ್ಕೆ ಸಹಾಯ ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂತ ನನ್ನ ಕಳಕಳಿ ಮನವಿ ಮಾಡ್ತೀನಿ. ಹೋಮದಲ್ಲಿ ಹಾಕ್ಬಿಡ್ರಿ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮನಸೋ ಅಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಯಾಕೆ ಪ್ರಾರ್ಥನೆ ಮಾಡ್ಕೊಳ್ಳಿ, ನವಗ್ರಹಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ನಾನಂ ಸಮರ್ಪಯಾಮಿ. ಸ್ನಾನಾರ್ಥೆ ಅತ ಕ್ಷೀರಮನಿದಾಯ. ಓ ಮಹಾಲಕ್ಷ್ಮಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುರಾರೋಗ್ಯ ವಂಶಫಲ ಭೋಗ್ರಾಭಿವೃದ್ಧಿ.